ನಾಮಿನೇಷನ್ ಬಂದಿದ್ದೀರಾ. ಒಂದು ವೇಳೆ ಗೆದ್ದು ಬಂದರೆ ನಿಮ್ಮ ಒಂದು ಏನು ಮಾಡಬೇಕು ಅಂತ ನೀವು ಹೊರಟಿದ್ದೀರಾ ಮೇಡಮ್? ನಾನು ಏನು ಅದೇ ಹೇಳಿದೆ, ನಮಗೆ ವಕೀಲರಿಗೆ ಸ್ಪಂದನೆ ಮಾಡಬೇಕು ಅಂತ ಇದ್ದೀನಿ. ಅವ್ರಿಗೆ ಏನು ಪ್ರಾಬ್ಲಮ್ ಬರುತ್ತೋ, ಪ್ರಾಬ್ಲಮ್ ಅನ್ನೋಕ್ಕಿಂತ ಅವ್ರ ಜೊತೆ ಸ್ಪಂದನೆ ಇಡೀ ಕರ್ನಾಟಕ, ನಾರ್ತ್ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ನಮ್ಮ ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಎಲ್ಲೇ ವಕೀಲರು. ನಾನು ಆ್ಯಕ್ಚುಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, 2000ನೇ ಇಸ್ವಿಲಿ ನಾನು ಬೆಂಗಳೂರಿಗೆ ಬಂದಾಗ ನಮಗೆ ಇಲ್ಲಿ ಒಂಚೂರು ಗಾಡ್ ಫಾದರ್ ಬೇಕಾಗಿ ಎಲ್ಲಿ ಹೋಗಬೇಕು, ಯಾರು ಆಫೀಸ್ ಸೇರಬೇಕು, ಎಲ್ಲಿ ಹೋಗಬೇಕು ಅಂತ ತುಂಬ ಕಷ್ಟ ಆಗಿತ್ತು. ಬೇರೆ ಊರಿಂದ ಬಂದವರಿಗೆ ಅಟ್ಲೀಸ್ಟ್ ನನ್ನ ಕೈಲಾಗಿದ್ದಂಥ ಸೀನಿಯರ್ ಆಫೀಸ್ಗಳಿಗೆ ಹೋಗ್ಬೋದು, ಮತ್ತು ಎಲ್ಲೋ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರುತ್ತೆ ಅವರಿಗೆ, ಮತ್ತು ಏನೋ ಒಂದು ಸ್ಟೈಫೆಂಡ್ ರೂಟ್ ಬೇಕಾಗತ್ತೆ. ಬೆಂಗಳೂರಿಗೆ ಯಾವ ಕೋರ್ಟಿಗೆ ಹೋಗಬೇಕು ಅನ್ನೋದು, ಎಲ್ಲಿ ಎನ್ರೋಲ್ಮೆಂಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದೆಲ್ಲ ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡ್ತೀನಿ ಅಂತೀರಿ. ಅದೇ ಸೀನಿಯರ್ ಸಿಟಿಜನ್ ಹೇಳಿದ್ನಲ್ಲ, ನಮಗೆ ವಕೀಲ ವೃತ್ತಿ ಇವತ್ತು ಬೇಡಪ್ಪ ಮನೆಗಿರ್ತೀನಿ ಅಂದರೆ ಅವ್ರಿಗೊಂದು ಸಣ್ಣ ಪೆನ್ಷನ್ ಸ್ಕೀಮ್ ಮಾಡಿದರೆ, ಮತ್ತು ಹೆಲ್ತ್ ಸ್ಕೀಮು, ಅದು ನನ್ನ 2 ತುಂಬ ದೊಡ್ಡ ಆಸೆ. ಮೇಡಮ್, ಹೀಗಿದ್ದಾಗ ಈಗಾಗಲೇ ಬೆಂಗಳೂರು ವಕೀಲ ಚುನಾವಣೆ ಆಗ್ಬೋದು ಅಥವಾ ಕಳೆದ ಬಾರಿ ಚೇರ್ಮನ್ ಒಂದು ಎಲೆಕ್ಷನ್ ಆಗಿರ್ಬೋದು, ನೀವು ಭಾಳಷ್ಟು ಮಂದಿಗೆ ಅಂದರೆ ಸೀನಿಯರ್ಗಳಿಗೆಲ್ಲ ಗೆಲ್ಸ್ಕೊಂಬಂದಿರಿ. ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಬೆಂಬಲ ಆಗಿತ್ತು. ಹೀಗಿದ್ದಾಗ ಇದಕ್ಕೆ ನಿಮ್ಮ ಬೆಂಬಲವಾಗಿ ಯಾರಿಂದ ವಕೀಲರಾಗಲಿ ಶಕ್ತಿ ಏನು? ನಂದು ವಕೀಲರ ಶಕ್ತಿ, ನಂದು ಕಪ್ಕೋಟೆ ಶಕ್ತಿ, ನಂದು ವಕೀಲ ಮಿತ್ರ, ನಂದು ಬೆಂಗಳೂರು ವಕೀಲರು, ನಮ್ಮ ಶಿವಮೊಗ್ಗ ಅಡ್ವೊಕೇಟ್ಸು, ಅದು ತಾಯಿ ಮನೆ, ಇದು ಗಂಡನ ಮನೆ, ಎಲ್ಲ ವಕೀಲರು ಮತ್ತು ಥ್ರೂಔಟ್ ಕರ್ನಾಟಕ ನನ್ನ ವಕೀಲರು ಬಂದು ನಾನು ಹೋದಾಗೆಲ್ಲ ತುಂಬ ಸ್ವಾಗತ ಮಾಡಿದ್ದಾರೆ. ಎಲ್ಲ ವಕೀಲರೇ ನನ್ನ ಶಕ್ತಿ. ಬ್ಲ್ಯಾಕ್ ಕೋಟ್ ಹಾಕಿ ಪ್ರೊಫೆಷನಿಗೆ ಬಂದೆ, ಇವತ್ತವರೆಗೆ ನಾನು ಹಿಂತಿದ್ದು ನೋಡಿಲ್ಲ. 2000ನೇ ಇಸ್ವಿ ಬ್ಯಾಂಗ್ಳೂರಿಗೆ ಬಂದೆ, ಫಸ್ಟ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದೆ, ಇಲ್ಲಿ ತನಕ ಬೆಳೆದಿದ್ದೀನಿ. ಅದಕ್ಕೆ ಬೆಳೆಸಿದ್ದು ನಮ್ಮ ಬೆಂಗಳೂರು ವಕೀಲರು ಮತ್ತು ನಮ್ಮ ಇಲ್ಲಿಂದ ಕ್ಲೈಂಟ್ಸು. ಅದಕ್ಕೆ ಬೆಂಗಳೂರು ನನ್ನ ಗಂಡನ ಮನೆ, ಇಲ್ಲೇ ಇದ್ದೀನಿ, ಇಲ್ಲೇ ನೆಲೆಸಿದ್ದೀನಿ. ಇವರೇ ನನಗೆ ಓಟ್ ಹಾಕಿ ಗೆಲ್ಲಿಸ್ಕೊಡ್ತಾರೆ. ಸರ್, ನೀವು ಹೇಳಿ ಮೇಡಮ್ ಬಗ್ಗೆ ತಾವು ಏನಾದ್ರು ಇಷ್ಟಪಡ್ತೀರಾ ಸರ್? ಮೇಡಮ್ ಅವ್ರದ್ದು ಒಂದು ಕೌಟುಂಬಿಕ ಹಿನ್ನೆಲೆ ಅನ್ನೋದಾದರೆ, ಅವ್ರದ್ದು ಸ್ವಾತಂತ್ರ್ಯ ಯೋಧರ ಕುಟುಂಬ. ಅವ್ರ ತಂದೆಯವರು ಸ್ವಾತಂತ್ರ್ಯ ಯೋಧರು. ಆಮೇಲೆ ಜೊತೆಯಾಗಿ ರಾಜಕೀಯ ಕುಟುಂಬ ಹಿನ್ನೆಲೆ ಇರುವಂಥ ಕುಟುಂಬ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಅವರು ವೃತ್ತಿಗೆ ಬಂದ ನಂತರ ಅವರು ವೃತ್ತಿಯನ್ನು ಮಾಡ್ತಾ ಸಾಮಾಜಿಕವಾಗಿ ವಕೀಲ ವೃಂದದ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಬೆರೆತಿದ್ದಾರೆ. ಹಲವಾರು ಚುನಾವಣೆಗಳಲ್ಲಿ ಬಹಳ ಹಿರಿಯ ವಕೀಲರಿಗೆ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕ್ಯಾನ್ವಾಸ್ ಮಾಡೋ ದೃಷ್ಟಿಯಿಂದ ಎಲ್ಲರ ಬಾಯಲ್ಲಿ ಅವರು ವೀಣಾ ಅರುಣ್ ಅಂತ ಭಾಳ ಹೆಸರುವಾಸಿಯಾಗಿದ್ದಾರೆ. ನಿಮ್ಮ ಒಂದು ಮತ ಮೇಡಮ್ಗೆ ಪ್ರಥಮ ಪ್ರಾಶಸ್ತ್ಯ ಮತ ಮಹಿಳಾ ವರ್ಗಕ್ಕೆ ವೀಣಾ ಅರುಣ್ ಅಂತ ನಾನು ಗೆದ್ದ ಕೆಲ್ಸ್ಕೊಂಬರ್ತೀರಾ? ಈ ನಿಟ್ಟಿನಲ್ಲಿ 100ಕ್ಕೆ 100 ಪ್ರಯತ್ನ ನಮ್ಮ ಕಡೆಯಿಂದ ಇದೆ. ಅವರು 100ಕ್ಕೆ 100 ಪ್ರಥಮ 5 ಜನದಲ್ಲಿ ಒಬ್ಬರು ಇರ್ತಾರೆ ಅಂತ ನಮಗೆ ಖಾತ್ರಿ. ಆಗಲಿ ಸರ್. ಸರ್, ತಾವು ನಮ್ಮ ವೀಣಾ ಅರುಣ್ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಬಗ್ಗೆ ಈಗ ಟೀಮಲ್ಲಿ ಎಷ್ಟು ಅವರು ತೊಡಗಿಸ್ಕೊಂಡಿದ್ದಾರೆ, ಅವರು ಎಷ್ಟೊಂದು ಅವರ ಒಂದು ಇದು ಹೋರಾಟ ಸಿವಿಲ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಕಡೆ ಎಲ್ಲ ಕಡೆಯೂ ಇದೆ. ತುಂಬ ಅವರು ಒಂದು ನೇತೃತ್ವವನ್ನು ವಹಿಸಿ ನಾಯಕತ್ವ ಗುಣಗಳು ಅವರಲ್ಲಿ ಒಗ್ಗೂಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ನಾವು ಪ್ರಾಶಸ್ತ್ಯ ಕೊಡ್ತೀವಿ. ಹೀಗಾಗಿ ನಮಗೆ ತುಂಬ ಜನ ಪಕ್ಷಗಳು ಇಲ್ಲಿ ಜಾಗ ಇಲ್ಲ, ಬಾರಿಗೆ ಈ ನಿಟ್ಟಿನಲ್ಲಿ ಕಮ್ಮಿ ಆಗುತ್ತೆ ಸರ್. ಇದು ಎಲ್ಲರಿಗೂ ಬೇಕಾಗಿರೋ ವಿಷಯನೇ, ಎಲ್ಲರಿಗೂ ಬೇಕು. ಅದನ್ನ ಸಪೋರ್ಟ್ ಎಲ್ಲ, ಹೋರಾಟ ಎಲ್ಲರೂ ಜೊತೆಗೆ ಹೋರಾಟ ಮಾಡ್ತೀವಿ. ಯಾಕಂದರೆ ನಮಗೆ ಒಂದು ಸ್ವಂತ ಬಿಲ್ಡಿಂಗ್ ಆಗಬೇಕು, ಬಟ್ ಒಬ್ರಿಗೆ ಮಾಡೋದಲ್ಲ. ಎಷ್ಟು ಜನ ಗೆದ್ಕೋಬರ್ತೀವೋ ಎಲ್ಲರೂ ಟೀಮ್, ಎಲ್ಲ ವಕೀಲರು ಸೇರಿ ಹೋರಾಟ ಮಾಡಬೇಕು. ಯಾಕಂದರೆ ನಾವು ಬಂದಾಗ ಇಲ್ಲಿ ಕೂರೋ ಜಾಗಕ್ಕೆ ಬಾರ್ ಕೌನ್ಸಿಲಿಗೆ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡೋಕ್ಕಿರ್ಬೋದು, ಎಲ್ಲರೂ ಸೇರಿ ನಮ್ಮ ಹಿರಿಯ ವಕೀಲರು ಎಲ್ಲರೂ ಸೇರಿ ಮಾಡಿ ಅವ್ರ ಜೊತೆಗೆ ನಾನು ಇರ್ತೀನಿ. ಮೇಡಮ್, ತಾವೇನಾದ್ರು ಆರ್ಸ್ ಬಂದರೆ ಈ ಒಂದು ವಕೀಲರ ಕಂಡ ಕನಸುಗಳನ್ನ ತಾವು ನನಸು ಮಾಡಲಿಕ್ಕೆ ಮುಂದೆ ಬರ್ತೀರಾ? 100% ಅವ್ರ ಜೊತೆಗಿರ್ತೀನಿ. ಅವ್ರು ಏನು ಕನಸು ಕಟ್ಟಿದ್ದಾರೆ ನನಗೆ ಆದರೆ ನನ್ನ ಕೈಯಲ್ಲಾದ ಸ್ಪಂದನೆ ಮಾಡ್ತೀನಿ ಅಂತ ಹೇಳ್ತೀನಿ. ಮೇಡಮ್, ಮತ್ತೊಂದು ಕೊನೆಯದಾಗಿ ತಾವು ಕೆಂಗೇರಿ ವಾಸ ಇದ್ದೀರಾ, ಅಲ್ಲಿ ನಿಮ್ಮ ಸುತ್ತಮುತ್ತ ನಮ್ಮ ವೀಣಾ ಅರುಣ್ ಅವ್ರನ್ನ ಕಾರ್ಪೊರೇಟರ್ ಮಾಡಬೇಕು. ಯಾಕೆಂದರೆ ಭಾಳಷ್ಟು ಸಮಾಜ ಸೇವೆ ಮಾಡ್ಕೊಂಡಿದ್ದೀರಿ. ಅದೇ BJP ಪಕ್ಷದಲ್ಲಾಗಲಿ ಸಮಾಜ ಸೇವೆಯಾಗಲಿ ಸಂಪೂರ್ಣವಾಗಿ ಐಕ್ಯತೆ ಆಗಿದ್ದೀರಿ ಅಂತೇಳಿ ಮಾಹಿತಿ ಇದೆ. ಏನಾದ್ರು ಈ ಒಂದು ಕಾರ್ಪೊರೇಟರ್ ಆಗೋ ಒಂದು ಇದಕ್ಕೆ ಈ ಒಂದು ಬಾರ್ ಕೌನ್ಸಿಲ್ ಏನಾದ್ರು ಒಂದು ಏನು ಚುನಾವಣೆ ತಮಗೇನಾದ್ರು ಒಂದು ಅಡ್ಡ ಬಂತೆ, ಇದ್ರ ಬಗ್ಗೆ ಏನಂತೀರಿ? ನಾನು ಅದ್ರ ಬಗ್ಗೆ ನಾನು ಚಿಂತನೆ ಮಾಡಿಲ್ಲ. ಫಸ್ಟು ವಕೀಲರದ್ದು ಈ ಎಲೆಕ್ಷನ್ನು, ನಾನು ವಕೀಲರಿದ್ದೀನಿ, ಬಾರ್ ಕೌನ್ಸಿಲಲ್ಲಿ ಎಲೆಕ್ಷನ್ ನಿಂತಿದ್ದೀನಿ, ಗೆಲ್ಲಬೇಕು ಅಂತ ಇದ್ದೀನಿ. ಅದ್ರ ಬಗ್ಗೆ ಚಿಂತನೆಯೂ ಮಾಡಿಲ್ಲ. ಫಸ್ಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ಗೆಲ್ಲಬೇಕು ಅಂತಿದ್ದೀನಿ. ಎಲ್ಲ ಸಾಕಾ ವಕೀಲರು ಓಟ್ ಹಾಕಿದ್ರೆ ಗೆದ್ದು ಬರ್ತೀನಿ. ಮುಂದಿನ ಬಗ್ಗೆ ನನಗೆ ಗೊತ್ತಿಲ್ಲ. ದೇವ್ರು ನಮಗೋಸ್ಕರ ಒಂದು ಅವಕಾಶ ಕೊಟ್ಟಿದ್ದಾರೆ. ಬಾರ್ ಕೌನ್ಸಿಲ್ ವಕೀಲರಿಗೋಸ್ಕರ ಸೇವೆ ಮಾಡಬೇಕು ಅಂತ ಆಸೆ ಇದೆ. ಫಸ್ಟ್ ವಕೀಲರ ಜೊತೆಗಿರ್ತೀನಿ. ಥ್ಯಾಂಕ್ ಯು ಮೇಡಮ್. ನೀವು ಗೆದ್ದು ಬರಲಿ ಅಂತ ಹೇಳಿ ನನ್ನ ಚಾನಲ್ ಕಡೆಯಿಂದ ತಮಗೆ ಶುಭ ಕೋರ್ತೀನಿ. ನಮಸ್ತೆ.